ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪ್ರತಿ ಹೆಜ್ಜೆ ಇಡುವಾಗ್ಲೂ ಯಾವುದೋ ಒಂದು ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮನ್ನ ಮುಂದೆ ಮುಂದೆ ತಳ್ತಾ ಇದೆ. ಈ ಸಂಬಂಧದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ಪ್ರಶ್ನೆಗಳಿಗೆ ಉತ್ತರ ಹುಡ್ಕಕ್ ಹೋದ್ರೆ ಅದನ್ನ ಮರೆಸಿ ನಾವೇ ಒಪ್ಕೊಳ್ಳೋ ಹಾಗೆ ಮಾಡ್ತಾ ಇದೆ. ಇಲ್ಲಿವರೆಗೂ ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ. ನಮಗೆ ಗೊತ್ತಿಲ್ಲ ಹಾಗೆ ನಾವು ಮುಂದೆ ಮುಂದೆ ಹೋಗ್ತಾನೆ ಇದ್ದೀವಿ. ನನಗನ್ಸುತ್ತೆ ಆ ಗಜೇಂದ್ರಾಚಾರ್ಯ ಹೇಳಿದ ಹಾಗೆ ಇದ್ಯಾವುದೋ ಮಾಯಾ ಮಾಟ ಮೋಡಿಯ ಶಕ್ತಿ ಇರಬಹುದಾ ಅಂತ. ಪ್ರತಿ ನಿರ್ಧಾರದಲ್ಲೂ ನಮಗೆ ಮಂಕುಬೂದಿ ಎರಚಿ ಒಪ್ಕೊಳ್ಳೋ ಹಾಗೆ ಮಾಡ್ತಿರ್ಬಹುದಲ್ವಾ? ಇಲ್ಲ ರೀ, ಇದು ನೀವು ಹೇಳೋ ಹಾಗೆ ದುಷ್ಟಶಕ್ತಿಗಳ ಪ್ರಭಾವ ಖಂಡಿತ ಅಲ್ಲ. ಹಾಗೇನಾದ್ರೂ ಆಗಿದ್ರೆ ನನ್ನ ಕನ್ಸಲ್ಲಿ ಶ್ರೀಹರಿ ಬರ್ತಿರ್ಲಿಲ್ಲ. ಆ ಕನಸು ಇನ್ನು ನನ್ನ ಕಣ್ಣಿಗೆ ಕಟ್ಟಿದ ಹಾಗಿದೆ. ವೆಂಕಟನಾಥನ್ನ ಕರ್ಕೊಂಡು ಬಂದು ನನ್ನ ಮುಂದೆ ನಿಲ್ಸಿದ್ದು ದೈವಶಕ್ತಿ. ನೀವು ವೆಂಕಟನಾಥನ್ನ ಹತ್ತಿರದಿಂದ ನೋಡಿಲ್ಲ, ಮಾತಾಡ್ಸಿಲ್ಲ. ಆದ್ರೆ ನಾನು ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಆತ ಮಾಟ ಮಂತ್ರ ಮಾಡೋರ್ ಥರ ಕಾಣಿಸಲ್ಲ ರೀ. ಆತನಲ್ಲಿ ಯಾವುದೋ ದೈವಿಕ ಶಕ್ತಿ ಇದೆ. ಶ್ಯಾಮ್ ಭಟ್ರು ಅವರು ಬಾಲ್ಯದ 10 ಘಟನೆಗಳನ್ನ ಹೇಳಿದ್ರಲ್ವಾ? ಓ ಸರಿ ಬಿಡು. ಒಟ್ನಲ್ಲಿ ನಿನ್ನ ನಂಬಿಕೆನ ನಾನು ಬದಲಾಯಿಸಕ್ಕಾಗಲ್ಲ, ನನ್ನ ಅನುಮಾನನೂ ನೀನು ಪರಿಹರಿಸಕ್ಕಾಗಲ್ಲ. ಈ ವಿಷಯ ಚರ್ಚೆ ಮಾಡಿದಷ್ಟು ನಮ್ಮ ತಲೆ ಕೆಡುತ್ತೆ. ಈಗ ಹೇಗಿದ್ರು ಅವ್ರಿಗೆ ಬರೋಕೆ ಹೇಳಿದ್ದೀವಿ, ಬಂದು ಹೋದ್ಮೇಲೆ ಮಾತಾಡಿದ್ರಾಯ್ತು. ಈಗ ಸರ್ಸುನ ಕರ್ಕೊಂಬರೋಕ್ಕೂ ಮುಂಚೆ ಅವಳ ಎಡಗೈಗೆ ಎಡಗಾಲ್ಗೆ ಕಪ್ಪು ದಾರ ಕಟ್ಟು. ದುಷ್ಟಶಕ್ತಿಗಳೇನಾದ್ರೂ ಇದ್ರೆ ಅವಳಗ್ ತಾಕ್ತೇ ಇರ್ಲಿ. ವಾಸುದೇವ, ಅತಿಥಿಗಳು ಬಂದಿದಾರಪ್ಪ. ರೀ, ಅವ್ರು ಬಂದೇ ಬಿಟ್ರು ಅನ್ಸುತ್ತೆ. ನಡೀರಿ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಪ್ರಯಾಣ ಸುಖಕರವಾಗಿತ್ತಾ? ಕೂತ್ಕೊಳ್ಳಿ. ರತ್ನಮ್ಮ, ಪಾನ್ಕ. ಮೊದಲು ಮಗಳನ್ನ ಕರ್ಕೊಬನ್ನಿ. ಇವರೆಲ್ಲ ಹೊಗಳುತ್ತಿರೋದು ನೋಡಿದ್ರೆ ಯಾವಾಗ ಅವಳನ್ನ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ಮೊದಲು ಪಾನ್ಕ ಕುಡಿದು ವಿಶ್ರಾಂತಿ ತಗೊಳ್ಳಿ. ಮಗಳು ಅಲಂಕಾರದಲ್ಲಿದ್ದಾಳೆ, ಹೋಗಿ ಕರ್ಕೊಂಡ್ ಬರ್ತೀನಿ. ಆಹಾ, ನನ್ ದೃಷ್ಟಿನೇ ತಾಗೋ ಹಾಗಿದ್ಯಲ್ಲ. ತಾವ್ ಯಾರು ಅಂತ? ನಾನು ವೆಂಕಟಾತನ ಅಕ್ಕ, ವೆಂಕಟಾಂಬ ಅಂತ. ಕ್ಷಮಿಸಿ, ಗೊತ್ತಾಗ್ಲಿಲ್ಲ. 100 ವರ್ಷ ಮುತ್ತೈದೆಯಾಗಿ ಬಾಳು ಕಂದ. ಜಾಗಿರ್ತಾರ ಮನೆ ಐಶ್ವರ್ಯ ಎಲ್ಲ ನಿನ್ ಮೈ ಮೇಲಿರುತ್ತೆ ಅಂತ ಅನ್ಕೊಂಡೆ. ಆದ್ರೆ ಅದೆಲ್ಲ ನಿನ್ ಕಣ್ಣಲ್ಲೇ ಇದೆ. ಮೈ ಮೇಲೂ ಇರ್ತಾ ಇತ್ತಮ್ಮ. ನೋಡಿ ಇಲ್ಲಿ, ಯಾವುದನ್ನು ಹಾಕೊಳ್ಳಲ್ಲ ಅಂತಾಳೆ. ನಾ ಸರಳವಾಗಿ ಅವ್ರ ಮುಂದೆ ಹೋಗ್ಬೇಕು ಅಂತ ಹೇಳಿ ಹೀಗೆ ಸಿದ್ಧವಾಗಿದ್ದಾಳೆ. ವನವಾಸಕ್ಕೆ ಹೊರಟಿರೋ ಸೀತಾದೇವಿ ತರ. ಈಕೆ ಜಾಣೆ ಕಣಮ್ಮ. ಆಭರಣಗಳಲ್ಲಿ ತನ್ನ ಸೌಂದರ್ಯ ಮುಚ್ಚೋಗ್ಬಾರ್ದು ಅಂತ ನಿರಾಭರಣ ಸುಂದರಿಯಾಗಿ ಸಿದ್ಧವಾಗಿದ್ದಾಳೆ. ಕ್ಷಮಿಸಿ, ನನ್ನ ಸೌಂದರ್ಯದ ಬಗ್ಗೆ ನನಗಾ ರೀತಿ ವ್ಯಾಮೋಹ ಏನೂ ಇಲ್ಲ. ದೇಹ ದೇವರ ಸೃಷ್ಟಿ. ಅವನ ಸೃಷ್ಟಿಯಲ್ಲಿ ಎಲ್ಲವೂ ಸೌಂದರ್ಯವೇ. ಮನಸ್ಸು ಮಾತ್ರ ನಮ್ಮದು. ಅದನ್ನ ಸುಂದರವಾಗಿಟ್ಕೊಂತೀವೋ ಕುರುಪವಾಗಿಟ್ಕೊಂತೀವೋ ಅದು ನಮ್ಮ ಆಯ್ಕೆ. ಅದೆಷ್ಟು ಚೆನ್ನಾಗಿ ಮಾತಾಡ್ತೀಯಮ್ಮ. ನಿಮ್ ಹತ್ರನೂ ಹರಿಕತೆ ಶುರು ಮಾಡ್ಬಿಟ್ಲಾ? ಮದ್ವೆ ಆಗೋ ಮಕ್ಕಳು ಅಲಂಕಾರ ಅಂದ್ರೆ ತೊರಿತಾರೆ.
ಆದ್ರೆ ಇವಳು ನೋಡಿ ಹಾಕೋ ಅಂತ ಅಷ್ಟು ಒಡವೆ ತಂದಿಟ್ರೆ 10 ಮಕ್ಕಳ ಹೆತ್ತು ಸುಸ್ತಾದವಳ ತರ ವೈರಾಗಿದ್ದು ಮಾತಾಡ್ತಾಳೆ. ಸರಳವಾಗಿ ಬದುಕಬೇಕು ಅನ್ನೋದು ಸಹಜತೆ ಅಮ್ಮ, ವೈರಾಗ್ಯ ಅಲ್ಲ. ಸರಿ ಅಮ್ಮ, ನಡಿ ಹೋಗೋಣ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಜಾಗೀರ್ದಾರರ ಮನೆಯಲ್ಲಿ ಮಗಳ ಮೈ ಮೇಲೆ 3 ತೊಲ ಬಂಗಾರನೂ ಇಲ್ವಲ್ಲ ಅಂತ ನಿಮ್ಗೆ ಪ್ರಶ್ನೆ ಕಾಡ್ಬೋದು. ಸದ್ಯ ನೀವೇ ಕಣ್ಣಾರ ನೋಡಿದ್ರಲ್ಲ ಬಂಗಾರನ. ಬನ್ನಿ ಇವಳನ್ನ ಕರ್ಕೊಂಡು ಹೋಗೋಣ. ಆಚಾರ್ಯರೇ, ಮಗನನ್ನ ಯಾವುದಾದ್ರೂ ಗುರುಕುಲಕ್ಕೆ ಸೇರಿಸಿದಿರೋ ಹೇಗೆ? ಇಲ್ಲ ಆಚಾರ್ಯರೇ, ಸದ್ಯಕ್ಕೆ ಅಧ್ಯಾಪಕರೊಬ್ಬರು ಮನೆಗೆ ಬಂದು ಪಾಠ ಹೇಳ್ಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಸೇರಿಸೋ ಯೋಚನೆ ಇದೆ. ತಮಗೇನೂ ಅಭ್ಯಂತರ ಇಲ್ಲ ಅಂದ್ರೆ ಅಚ್ಯುತನನ್ನ ನಮ್ಮ ಶ್ರೀಮಠದ ಗುರುಕುಲಕ್ಕೆ ಸೇರಿಸಬಹುದು. ನಾನೇ ಅಲ್ಲಿ ಅಧ್ಯಾಪಕನಾಗಿರೋದ್ರಿಂದ ಅಕ್ಷರಾಭ್ಯಾಸದ ಜೊತೆಗೆ ವೇದ, ಉಪನಿಷತ್ತುಗಳು, ಸ್ಮೃತಿ ಮತ್ತು ಪುರಾಣಗಳನ್ನು ಹೇಳಿಕೊಡಬಹುದು. ಒಳ್ಳೆ ಸಲಹೆ. ನಮ್ಮ ವೆಂಕಟನಾಥ ನಡೆದಾಡುವ ವಿಶ್ವಕೋಶ. ನನ್ನ ಬಳಿ ವ್ಯಾಸಂಗ ಮಾಡಬೇಕಾದ್ರೆ ಅವನು ಕೇಳೋ ಪ್ರಶ್ನೆಗೆ ನಾನೇ ಉತ್ತರ ಕೊಡೋಕ್ಕಾಗದೆ ಕಕ್ಕಾಬಿಕ್ಕಿ ಆಗ್ತಿದ್ದೆ. ನಾವು ವೆಂಕಟನಾಥನ ವ್ಯಕ್ತಿತ್ವವೇ ಹೀಗೆ. ಎಂಥವ್ರನ್ನಾದರೂ ಸೂಜಿಗಲಿನ ಥರ ಸೆಳೆದು ಬಿಡ್ತಾನೆ. ಓಹೋ, ಅಕ್ಕನ ಜೊತೆ ತಮ್ಮನ್ನು ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದಾನೆ ನಮ್ಮ ವೆಂಕಟನಾಥ. ಹೆಣ್ಣು ನೋಡಿದ ಮಾತ್ರಕ್ಕೆ ಮದುವೆನೇ ಆಗೋಯ್ತು ಅಂತ ಅನ್ಕೊಂಡಿದ್ದಾರೆ ಇವರೆಲ್ಲ. ಈ ಸಂಬಂಧಕ್ಕೆ ನನ್ನ ಒಪ್ಪಿಗೆ ಖಂಡಿತ ಇಲ್ಲ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೇ ಸಂಗೋಸ್ತ್ವ ಕರ್ಮಣಿ. ಏನಿದು? ನನ್ನ ಮನಸ್ಸಿನ ಮಾತು ಇವ್ರಿಗೆ ಕೇಳಿಸ್ತಾ?